ಮಾನ್ವಿ ಪಟ್ಟಣದ ಜನತೆಗೆ 24 ಗಂಟೆ ಕುಡಿಯುವ ನೀರಿನ ಸೌಲಭ್ಯ ಕೊಡುತ್ತೇವೆ ಎಂದು ಶಾಸಕ ಹಂಪಯ್ಯ ನಾಯ್ಕ ಸಚಿವ ಬೋಸರಾಜ್ ಹೇಳ್ತಾರೆ. ಆದರೆ ಜನರಿಗೆ ನೀರಿನ ಸೌಲಭ್ಯ ಇಲ್ಲದ ಕಾರಣ ತಹಶೀಲ್ದಾರ್ ಕಚೇರಿ ಎದುರುಗಡೆ ಇರುವ ನಿವಾಸಿಗಳು ಪುರಸಭೆ ಕಚೇರಿಗೆ ಮುತ್ತಿಗೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದರು. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಜನತೆ ನೀರಿಗಾಗಿ ಪರಿತಪಿಸ್ತಾ ಇದ್ದಾರೆ. ಆದರೆ ನಮ್ಮ ಮತ ಪಡೆದ ಶಾಸಕ ಹಂಪಯ್ಯ ನಾಯ್ಕ ಹಾಗೂ ಸಚಿವ ಬೋಸರಾಜ್ ಅವರಿಗೆ ಮನವಿ ಕೊಟ್ಟು ಕೇಳಿಕೊಂಡ್ರು. ಇದುವರೆಗೂ ನೀರು ನಮಗೆ ಸಿಗುತ್ತಿಲ್ಲ. ದೇಶಕ್ಕೆ ಸ್ವಾತಂತ್ರ್ಯ ಬಂದ್ರು ನಮಗಿನ್ನೂ ಸ್ವಾತಂತ್ರ್ಯ ಸಿಕ್ಕಿಲ್ಲ ಎಂದು ಕಿಡಿಕಾರಿದ್ರು. ನಮ್ಮ ತಾತ ಮತ್ತು ನಮ್ಮ ಅಜ್ಜಂದಿರು ನೀರಿಗಾಗಿ ಪರಿತಪಿಸ್ತಾ ಇದ್ದಾರೆ. ಇವತ್ತಿಗೂ ಸಹ ನಾವು ನೀರಿಗಾಗಿ ಅಲಿದಾಡಬೇಕಾಗಿದೆ. ನಮಗೆ ಮತ ಕೇಳಲು ಬರುವ ಶಾಸಕರಿಗೆ ಮತ್ತು ಮುಖಂಡರಿಗೆ ತಕ್ಕ ಪಾಠ ಕಲಿಸಲಾಗುವುದು ಎಂದು ಎಚ್ಚರಿಸಿದ್ದಾರೆ. ನಮ್ಮನ್ನು ಅಲ್ದಾಡಿಸ್ತಾ ಇದ್ದಾರೆ ಹೊರತು ಒಂದು ದಿನ ಕೂಡ ನಮಗೆ ಇನ್ನೂ ಒಂದು ಸೌಲಭ್ಯ ಕೊಟ್ಟಿಲ್ಲ. ನೀರಿನ ಸೌಲಭ್ಯ ಇವತ್ತು ಬಂದಿದ್ದೀವಿ, ಇವತ್ತು ಕೂಡ ಕಳಿಸ್ತೀವಿ ತಗೋರಿ ಅಂತ ಹೇಳ್ತಿದ್ದಾರೆ ಹೊರತು ಅವ್ರು ಇನ್ನೂ ಯಾರೂ ಬಂದಿಲ್ಲ. ನಮಗೆ ನೀರಿಂದ ಭಾಳ ಸಮಸ್ಯೆ ಆಗಿದೆ ಸರ್. 19ನೇ ವಾರ್ಡು ತಹಸೀಲ್ ಆಫೀಸ್ ಎದುರುಗಡೆ ನಡ ಸೆಂಟ್ರಿ ಏರಿಯಾದಲ್ಲಿ ಇದ್ದೀವಿ. ಎಲ್ಲ ಗುಡಿಸಲುಗಳು ಹಾಕ್ಕೊಂಡಿದ್ದೀವಿ ನಾವು. ಪೂರ ಸ್ಲಮ್ ಅಂದರೆ ಸ್ಲಮ್ ಏರಿಯಾದವ್ರು ಇದ್ದೀವಿ. ಅಲ್ಲ ಸರ್, ಈಗ ಜಾಫರ್ ಬಗ್ಗೆ ಹೇಳ್ತಾರೆ. ಜಾಫರ್ CM ಏನು ಸರ್, ಅವರು ವಾಟರ್ ಮ್ಯಾನ್ ಇದ್ದಾರೆ, ಅವ್ರು ಯಾಕೆ ಆ ರೀತಿಯಲ್ಲಿ ತುಂಬ ಬೇಡಿಕೆ ಆಗಿದ್ದಾರೆ? ನಾವು ಚೀಫ್ ಆಫೀಸರ್ಗೆ ಬಂದು ಭೇಟಿ ಆದಂಗೆಲ್ಲ ನಾ ಜಾಫರ್ಗೆ ಹೇಳಿ ಕಳಿಸ್ತೀನಿ ಅಂತಾರೆ. ಅಲ್ಲಿ ಬರ್ತಾರೆ, ನಳ ತೋಡ್ತಾರೆ, ಮತ್ತು ಏನು ಕಾರಣಕ್ಕೆ ಬೇರೆ ನೆಪ ಹೇಳ್ಬಿಡ್ತಾರೆ, ಮತ್ತೆ ಬಂದ್ ಮಾಡಿ ಹೋಗ್ಬಿಡ್ತಾರೆ. ಅಷ್ಟರಲ್ಲಿ 4 ಸಲ ಆಯ್ತು ಇಲ್ಲಿಗೆ ಅದೇ ಥರ ಮಾಡೋಕ್ಕೆ. 1 ವರ್ಷದಿಂದ ಅಲ್ದಾಡ್ತಾ ಇದ್ದೀವಿ ನಾವು, ಆದರೆ ಒಂದು ನಳ ಹಾಕ್ಸೋಕ್ಕಾಗಿಲ್ಲ ಅವರಿಂದ. ಅಲ್ಲ ಸರ್, ಈಗ ನೀವು ಇಷ್ಟೊಂದು ಮುನ್ಸಿಪಾಲಿಟಿ ಪಕ್ಕದಲ್ಲಿದ್ದೀರಿ, ನೀವು ಪಕ್ಕದಲ್ಲಿದ್ದರೂ ಕೂಡ ನೀವು ಎಲ್ಲ ಮತ ಹಾಕಿರ್ತೀರಿ, ಎಲ್ಲ ಶಾಸಕರಿಗೆ ಅಥವಾ ಇಲ್ಲಿನ ಜನಪ್ರತಿನಿಧಿಗಳಿಗೆ, ಸಚಿವರಿಗೆ ಎಲ್ಲರಿಗೆ ಹಾಕಿದ್ರು ಕೂಡ ಯಾಕೆ ಸರ್ ಇಷ್ಟೊಂದು ದೂರ ಹೇಳುತ್ತಿದ್ದೆಲ್ಲ? ಈ ರೀತಿ ನೀವು ಬೀದಿಗೆ ಬಂದರೆ ಏನಿದೆಲ್ಲ? ನಮ್ಮ ಅಪ್ಪನವರು ಮತ ಹಾಕಿ ಅವರು ಸತ್ತೋದ್ರು. ಇವಾಗ ನಾವು ಮತ ಹಾಕಿ ನಾವು ಸತ್ತೋಗ್ತಾ ಇದ್ದೀವಿ. ಮುಂದಿನ ತಲೆಮಾರಿ ಅಂದ್ರೆ ನಮ್ಮ ಮಕ್ಕಳಿದ್ದಾರೆ, ಅವ್ರು ಕೂಡ ಸತ್ತೋದ್ರು ಸಹ ನಮ್ಮ ಏರಿಯಾಕ್ಕೆ ಯಾವುದೇ ಸೌಲಭ್ಯಗಳು ಕೊಡೋದಿಲ್ಲ. ಹಿಂಗಾದ್ರೆ ಹೆಂಗೆ ಸರ್? ಈಗ ಅಷ್ಟೇ, ನಮಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ ಇದುವರೆಗೆ. ದೇಶಕ್ಕೆ ಎಲ್ಲರಿಗೂ ಸ್ವಾತಂತ್ರ್ಯ ಸಿಕ್ಕಿರ್ಬೋದು, ಮಾನವೀಯ 19ನೇ ವಾರ್ಡ್ ಅವರಿಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಯಾವುದೇ ಸೌಲಭ್ಯಗಳು ಸಿಗೋದಿಲ್ಲ, ಸಿಕ್ಕಿಲ್ಲ.